ಈ ಒಂದು ಜಾಗದಲ್ಲಿ ದೋಸೆ ಒಳಗಡೆನೆ ತುಪ್ಪ ಇತ್ತು, ಇಲ್ಲ ತುಪ್ಪದೊಳಗಡೆನೆ ದೋಸೆ ಇತ್ತು, ನನಗಂತೂ ಗೊತ್ತಾಗ್ಲಿಲ್ಲ. ಸಿಕ್ಕಾಬಟ್ಟೆ ತುಪ್ಪ ಹಾಕೊಟ್ಟಿದ್ರು. ತಿಂದ್ಮೇಲೆ ನನಗೇನ್ ಅನ್ಸ್ತಪ್ಪ ಅಂತಂದ್ರೆ, ನನಗೆ ರೀಸೆಂಟ್ ಆಗಿ ನಮ್ಮ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ 1965ರಲ್ಲಿ ಚಿಕ್ಕಣ್ಣನವರು ಶುರು ಮಾಡಿದಂತ ಚಿಕ್ಕಣ್ಣ ಟಿಫನ್ ರೂಮ್ ಅನ್ನೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಾನೆ ದೋಸೆ ಮೇಲೆ ಸಿಕ್ಕಾಬಟ್ಟೆ ತುಪ್ಪ ಹಾಕಿ ಅದನ್ನ ರೋಸ್ಟ್ ಮಾಡಿ ಅದಾದ್ಮೇಲೆ ಮತ್ತೆ ತುಪ್ಪ ಹಾಕಿ ಕೊಡ್ತಾರೆ. ಅದಕ್ಕಂತಾನೆ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಇದೆ. ಜನ ಕ್ಯೂ ನಿಂತ್ಕೊಂಡು ಇಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಅದಲ್ಲದೆ ಬೆಂಗಳೂರಿನ ಐಕಾನಿಕ್ ಸ್ಪಾಟ್ ಗಳಲ್ಲಿ ಈ ಒಂದು ಸ್ಪಾಟ್ ಕೂಡ ಸಿಕ್ಕಾಬಟ್ಟೆ ಸ್ಪೆಷಲ್. 59 ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಾರಂತ ಒಂದು ಜಾಗ. ನಾವಿಲ್ಲಿ ಒಂದು ತುಪ್ಪದ ಖಾಲಿ ದೋಸೆ ಮತ್ತೆ ಮಿನಿ ಮಸಾಲೆ ದೋಸೆನ ತಗೊಂಡಿದ್ವಿ. ಮಿನಿ ಮಸಾಲೆ ದೋಸೆಲಂತೂ ಸಿಕ್ಕಾಬಟ್ಟೆ ತುಪ್ಪ ಹಾಕಿ ಎಂಚಲ್ಲಿ ಬೇಯಿಸಿ ಕೊಟ್ಟಿದ್ರು. ಒಳ್ಳೆ ರೋಸ್ಟಿಂಗ್ ಆಗಿತ್ತು, ಜೊತೆಗೆ ತುಪ್ಪ ಕೂಡ ಸೋರ್ತಾ ಇತ್ತು. ಖಾಲಿ ದೋಸೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಅದ್ರ ಮೇಲೆ ಪಲ್ಯ ಮತ್ತೆ ಚಟ್ನಿ ಎರಡು ಮಿಕ್ಸ್ ಮಾಡಿ ಅದಕ್ಕೂ ತುಪ್ಪ ಹಾಕಿ ಕೊಟ್ಟಿದ್ರು. ತುಪ್ಪದ ಖಾಲಿನ ಟ್ರೈ ಮಾಡಿದಾಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಪಲ್ಯ ಜೊತೆಗೆ ಒಂದು ತುಪ್ಪ ಇಟ್ಕೊಂಡು ತಿಂದಾಗಂತೂ ಕ್ರೇಜಿ ಕಾಂಬಿನೇಷನ್, ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಬಟ್ ಮಿನಿ ಮಸಾಲೆ ದೋಸೆನ ಸಿಕ್ಕಾಬಟ್ಟೆ ತುಪ್ಪ ಹಾಕಿ ಕರೆದಿರೋದ್ರಿಂದ ಒಂದೇ ಬೈಟ್ ಅಲ್ಲಿ ಮೊಕ್ಕೊಡೋದು